ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಯಾರೀಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ ರಚನೆಯಾಗಬೇಕಾದ್ರೆ ಟೋಟಲಿ ನಮ್ಮ 389 ಮೆಂಬರ್ಸ್ ಇರಬಹುದು, ಬಟ್ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ವ್ಯಕ್ತಿ ಅಲ್ಲಿಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಅದಕ್ಕಾಗಿ ಇವರನ್ನು ಏನಂತ ಕರಿತೀವಿ ನಾವು ಈಗ ಭಾರತದ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ ನಾವು. ಭಾರತದ ಸಂವಿಧಾನದ ಪಿತಾಮಹ. ಜಗತ್ತಿನ ಸಂವಿಧಾನದ ಪಿತಾಮಹ ಯಾರಂತ ಹೇಳಿದ್ರೆ ಜೇಮ್ಸ್ ಮ್ಯಾಡಿಸನ್. ಜಗತ್ತಿನ ಸಂವಿಧಾನದ ಪಿತಾಮಹ ಯಾರಲ್ಲಿ? ಜೇಮ್ಸ್ ಮ್ಯಾಡಿಸನ್. ಭಾರತ ಸಂವಿಧಾನದ ಪಿತಾಮಹ ಯಾರಲ್ಲಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ಪಿತಾಮಹ ಅಂತ ಕರಿತೀವ. ಭಾರತ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಮತ್ತೇನಂತ ಕರೀತಾರೆ ಇವರನ್ನ? ಏನಂತ ಕರೀಬಹುದು? ಆಧುನಿಕ ಮನು ಅಂತ ಕರೀತಾರೆ. ಭಾರತ ಸಂವಿಧಾನದ ಪಿತಾಮಹ, ಸಂವಿಧಾನದ ಶಿಲ್ಪಿ, ಆಧುನಿಕ ಮನು ಎಂದು ಯಾರನ್ನು ಕರೀತಾರೆ ಅಂತ ಕೇಳಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ. ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೆದವ ಯಾರಲ್ಲಿ? ಎಂ ಬಿ ಪೈಲಿ. ಎಂ ಬಿ ಪೈಲಿ ಅವರು ಏನ್ ಮಾಡ್ತಾರಲ್ಲ ಇವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೆದಿದ್ದಾರೆ. ಓಕೆ, ಸೊ ಇದರ ಜೊತೆಗೆ ನಮ್ಮ ಭಾರತ ಸಂವಿಧಾನದ ಕೈ ಬರಹ ಯಾರಂತ ಹೇಳಿದ್ರೆ ನಾನು ಪ್ರೇಮ್ ಬಿಹಾರಿ ಅಜಯ್ ಜಾ. ಪ್ರೇಮ್ ಬಿಹಾರಿ ಅಜಯ್ ಜಾ ಅಂತ. ಪ್ರೇಮ್ ಬಿಹಾರಿ ಅಜಯ್ ಜಾ. ಡಯಾಗ್ರಾಮ್ ಬಿಡಿಸಿದವರಲ್ಲಿ ಚಿತ್ರ ಬಿಡಿಸಿದವರು ಯಾರು? ನಂದನ್ಲಾಲ್ ಬೋಸ್. ನಂದನ್ಲಾಲ್ ಬೋಸ್. ಸೊ ಇವರು ಏನ್ ಮಾಡಿದಾಗ ಚಿತ್ರ ಬಿಡಿಸಿದ್ರು ಅಂತ ಹೇಳ್ತೀವಿ. ನಮ್ಮ ಸಂವಿಧಾನ ರಚನೆಯಾಗಬೇಕಾದ ತಗಲಿದ ಒಟ್ಟು ಖರ್ಚು 6.4 lakh. 6.4 lakh ಇದಾಗಿರ್ತಕ್ಕಂಥ ಖರ್ಚು ಅಂತ ಹೇಳಿ. ನಮ್ಮ ಸಂವಿಧಾನ ರಚನೆಯಾಗಬೇಕಾದ ತೆಗೆದುಕೊಂಡ ಅವಧಿ 2 ವರ್ಷ 11 ತಿಂಗಳು 18 ದಿನ. ಓಕೆ, 2 ವರ್ಷ 11 ತಿಂಗಳು 18 ದಿನ ಅಂತ ಹೇಳಿ. 2 years 11 months 18 days ಅಂತ ಹೇಳಿ ನಮ್ಮ ಸಂವಿಧಾನ ರಚನೆಯಾಗಬೇಕಾದ ಇಷ್ಟು ಸಮಯವನ್ನ ತೆಗೆದುಕೊಂಡೈತಿ ಅಂತ ಹೇಳಿ. ಓಕೆ, ಸೊ ಇದಾದ ನಂತರದಲ್ಲಿ ಎಷ್ಟು ರಾಷ್ಟ್ರಗಳಿದೆ ಪಡೆದ? 60 ರಾಷ್ಟ್ರಗಳು. ಎಷ್ಟು ರಾಷ್ಟ್ರಗಳ? 60 ರಾಷ್ಟ್ರಗಳು. ಅಲ್ಲಿದ್ದ ಪ್ರಮುಖ ಮಾಹಿತಿಯನ್ನ ಓದಿದಿರೋ ಅಧ್ಯಯನ ಮಾಡಿದ್ರು. ಅಷ್ಟು ರಾಷ್ಟ್ರಗಳಿಂದ ಏನು ಎರವಲು ಪಡೆದಿಲ್ಲ. ಅಷ್ಟು ರಾಷ್ಟ್ರಗಳು 60 ರಾಷ್ಟ್ರಗಳ ಸಂವಿಧಾನವನ್ನು ಓದಿ ಅಲ್ಲಿನ ಪ್ರಮುಖ ಅಂಶಗಳನ್ನ ಎರವಲು ಪಡೆದರು ಅಂತ ಹೇಳ್ತೀವಿ. ನೆಕ್ಸ್ಟ್ ಮೂಲ ಸಂವಿಧಾನ ಮತ್ತು ಪ್ರಸ್ತುತ ಸಂವಿಧಾನ ಅಂತ ಹೇಳ್ತೀವಿ. ಮೂಲ ಸಂವಿಧಾನ ಮತ್ತು ಪ್ರಸ್ತುತ ಸಂವಿಧಾನ. ಮೂಲ ಸಂವಿಧಾನದಲ್ಲಿರುವ ಒಟ್ಟು ವಿಧಿಗಳ ಸಂಖ್ಯೆ 395. ಎಷ್ಟಾದ? 395. ಟೋಟಲ್ ಆರ್ಟಿಕಲ್ ಎಷ್ಟಾದವು? 395. ಪ್ರೆಸೆಂಟ್ಲಿ ಎಷ್ಟಾಗಿದಾವ? 470 ಪ್ಲಸ್ ಆಗಿದಾವ. 470ಕ್ಕಿಂತಲೂ ಹೆಚ್ಚಿಗೆ ಆಗಿದಾವ ಅಂತ ಹೇಳಿ. ನೆಕ್ಸ್ಟ್ ಭಾಗಗಳು ಅಂತ ನೋಡ್ತೀವಿ. ಸಂವಿಧಾನದ ಭಾಗಗಳು ಎಷ್ಟಿದ್ವು? ಮೊದಲ 22 ಇದ್ವು, ಈಗ ಎಷ್ಟಾಗ್ಯಾವ? 25. ನೆಕ್ಸ್ಟ್ ಅನುಸೂಚಿಗಳು ಅಂತ ಬರ್ತವೆ, ಶೆಡ್ಯೂಲ್ಸ್. ಅನುಸೂಚಿಗಳು ಮೊದಲ ಎಷ್ಟಿದ್ವು, ಈಗ ಎಷ್ಟಾಗಿದಾವ? 12. ನೆಕ್ಸ್ಟ್ ತಿದ್ದುಪಡಿಗಳು ಅಂತ ಬರ್ತಾವ. ತಿದ್ದುಪಡಿಗಳು ಎಷ್ಟಾಗಿದಾವೆ? ಇಲ್ಲಿ 106 ಆಗಿದಾವ. ಮಸೂದೆಗಳು ಎಷ್ಟು ಮಂಡನೆ ಇದಾವೆ? ಈಗ 127 ಮಸೂದೆ ಇದೆ. ಓಕೆ, ಸೊ ಈ ರೀತಿ ನಮ್ಮ ಸಂವಿಧಾನ ಏನಾಗಿತ್ತು ಈಗ ರಚನೆ ಆಗಿದೆ ಅಂತ ಹೇಳಿ.